What exactly that you look in a man? We are doing a video for YouTube. ಮಾತಾಡ್ಬೋದಾ? I personally look for cleanliness, personal hygiene. Yeah, all these things matters. ಸಂಬಂಧದ ಬಗ್ಗೆ ನೀವೇನು ಹೇಳ್ತೀರಾ ಅಕ್ಕ? ಯಾವ ಸಂಬಂಧದ ಬಗ್ಗೆ ನಾನು ಹೇಳಿ. ರಾತ್ರಿ ಹೋಗಿ ಪಬ್ಬಲ್ಲಿ ಹೋಗೋದು, ಡ್ಯಾನ್ಸ್ ಆಡೋದು, ಬೀಚಲ್ಲಿ ಡ್ಯಾನ್ಸ್ ಆಡೋದು, ಪಿಚ್ ಹಾಕೊಂಡು ಇವೆಲ್ಲ ಹೆಣ್ಮಕ್ಳು ಮಾಡಬಾರ್ದು. ಯಾಕೆ ಬ್ರೇಕಪ್ ಆಯ್ತಕ್ಕ? ಬ್ರೇಕಪ್ ಅಲ್ಲ, ಅವನು ಅವ್ರ ಅಪ್ಪ ಅಮ್ಮ ಬಿಡ್ತಿರ್ಲಿಲ್ಲ, ಅವ್ರ ಕೆಲ್ಸಕ್ಕೆ ಹೋಗೋಣ ಬರೋದು. ಬ್ರೋ ಮಾತಾಡೋಣ, ಸಿನಿಮಾ ಬರ್ತಾ ಇದೆ ಒಂದು, ಬನ್ನಿ ಮಾತಾಡೋಣ. ಹೆಸರೇನ್ ತಾಯಿ? ಅರಸಯ್ಯ ಅಂತ. ಮೇಡಮ್, ಮೈ ಕ್ವಶನ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದಟ್ ಯು ಲುಕ್ ಇನ್ ಅ ಮ್ಯಾನ್? In a man, they look for kindness, caring, ವಾವ್, and yeah, how well they take care of us, ಓಕೆ, and even we also take care of them, not like that we do. ಯಾ, ಓಕೆ. ಸೊ ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್, ವಾಟ್ಸ್ ಯುವರ್ ಕಮೆಂಟ್? I prefer arranged marriage because most of the time parents ತಗೊಂಡಿರೋದೇ ಅದು ಆಲ್ಮೋಸ್ಟ್ ಅಲ್ವಾ? ಸರಿಯಾಗಿರುತ್ತೆ. ಬ್ರೋ ನೀವೇನು ಹೇಳ್ತೀರಾ ಮ್ಯಾರೇಜ್ ಬಗ್ಗೆ? ವಾಟ್ಸ್ ಯುವರ್ ಕಮೆಂಟ್? ಮ್ಯಾರೇಜ್ ಏನಿಲ್ಲ ಬ್ರೋ, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಷ್ಟೇ. ಓಕೆ, ಇದ್ರೆ ನಡೆಯುತ್ತೆ, ಇಲ್ಲಾಂದರೆ ಡಿವೋರ್ಸ್ ಆಗುತ್ತೆ. ಇದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜಾ? ಲವ್ ವಿತ್ ಅರೇಂಜ್. ಲವ್ ವಿತ್ ಅರೇಂಜ್. ಲವ್ ಮಾಡು, ಮನೇಲಿ ಒಪ್ಸ್ಕೊ, ಮದುವೆ ಆಗು. ಮೇಡಮ್, ಒಂದು ಮಾತಾಡ್ಬೋದಾ ಚಿಕ್ಕದಾಗಿ? ಒಂದು ಸಿನಿಮಾ ಬರ್ತಾ ಇದೆ, ಆ ಸಿನಿಮಾದೊಂದು ಪ್ರಮೋಷನ್ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಯೂಶ್ವಲಿ ನೋ ಡೇಸ್ ಲೈಕ್ ಇಟ್ಸ್ ಅಬೌಟ್ ಮ್ಯಾರೇಜ್. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತಾಡ್ಬೋದು, ಮದುವೆ ಬಗ್ಗೆ, ಬಾಂಧವ್ಯದ ಬಗ್ಗೆ. ವಿ ಆರ್ ಡೂಯಿಂಗ್ ಅ ವಿಡಿಯೋ ಫಾರ್ ಯೂಟ್ಯೂಬ್. ಮಾತಾಡ್ಬೋದಾ? ವಾಟ್ಸ್ ಯುವರ್ ಕಮೆಂಟ್ ಆನ್ ಮ್ಯಾರೇಜ್? It's a good, but if we understand both the way, it's a very good life where we can enjoy, like as we are right now. But she's so shy too. She'll be not involved with any So it's a love cum arranged marriage. yeah. Oh, amazing, sir. So what's that emotion you can express to our audience? Nothing else. Like if they understand what they are feeling else, that is the best way to lead the life. What exactly that you look in a man? Loyalty, Okay. honesty, and if you ask me, I personally look for cleanliness, personal hygiene. Yeah, all these things matters. Really? Yeah. And commitment, most importantly commitment. Men are not inclined towards commitment these days. They're very scared. So these are the things that I look for in a man. Arranged marriage, love marriage. Yeah, if it's a true love, he's ready to commit, then yeah, why not love marriage? Yeah. And arranged marriage can turn into love marriage if he has the same qualities in a man. I mean, as I mentioned earlier. ಏನಾಗ್ತಿದೆ ಪ್ರಪಂಚದಲ್ಲಿ, ಸೊಸೈಟಿಲಿ ಅಂದರೆ ರಿಲೇಷನ್ಶಿಪ್ಪು, ಮದುವೆ, ಬಾಂಧವ್ಯಕ್ಕೆ ಬೆಲೆ ಇಲ್ಲ. ನಮಗೆ ಬೆಲೆ ಇಲ್ಲ ಆಕ್ಚುಲಿ. ಅಲ್ಲ, ಮದುವೆ, ಬಾಂಧವ್ಯ, ರಿಲೇಷನ್ಶಿಪ್, ಸಂಬಂಧದ ಬಗ್ಗೆ ನೀವೇನು ಹೇಳ್ತೀರಾ ಅಕ್ಕ? ಯಾವ ಸಂಬಂಧದ ಬಗ್ಗೆ ನಾನು ಹೇಳಿ. ಸೊ ಗಂಡ ಹೆಂಡತಿ ಅಂದಮೇಲೆ ಇವಾಗ ಒಂದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಆಗಿರ್ಬೋದು. ಸೊ ಲವ್ ಮ್ಯಾರೇಜ್ ಅಂದಮೇಲೆ ಅವ್ರು ಇಷ್ಟಪಟ್ಟು ಬಂದಿರ್ತಾರೆ, ಯಾಕಂದರೆ ಅವರು ಆವಾಗಿಂದ ಲವ್ ಮಾಡಿ ಸುಮಾರು ವರ್ಷಗಳಾಗಿರ್ತವೆ, ಬ್ರೇಕಪ್ಪಲ್ಲಾಗಿರ್ತವೆ, ಮತ್ತಿನ್ನೊಂದಾಗಿರುತ್ತೆ, ಅವರು ಮದುವೆಯಾಗಿ ಬಂದಿರ್ತಾರೆ. ಬಟ್ ಮಾಮೂಲಿ ಜಗಳ ಆಗೇ ಆಗುತ್ತೆ, ಬಟ್ ಈ ಬ್ರೇಕಪ್ಗಳು ಆಗುತ್ತೆ. ಕೆಲವ್ರಿಗೆ ಗೊತ್ತಾ ಮಾಡ್ತಾರೆ, ಮದುವೆ ಆಗಿರ್ತಾರೆ, ಇನ್ನು ಅದನ್ನ ಬಿಟ್ಟು ಇನ್ನೂ ಸುಂದರವಾಗಿ ಹುಡುಗಿ ಬಂದರು, ನಿನ್ನ ಬೇಡ ಅಂದ್ಬಿಟ್ಟು ಡ್ರೈವರ್ಸ್ ಕೊಟ್ಟು ಇನ್ನೊಂದು ತಗೋದು, ಅದೇ ತಪ್ಪು. ನಾನು ಹೇಳೋದೇನೆಂದರೆ, ಒಂದು ಮದುವೆ ಆದಮೇಲೆ ಸಾಯೋವರೆಗೂ ಆ ಹುಡುಗಿ ಜೊತೆನೇ ಇರಬೇಕು ಅಲ್ವಾ? ಎಲ್ರಿಗೂ ತುಂಬ ಆಸೆ ಇರುತ್ತೆ ಆ ಥರ, ನನ್ನ ಗಂಡ ಸಾಯೋ ನನ್ನ ಜೊತೆನೇ ಇರಬೇಕು, ನಾನು ಬಿಟ್ಟು ಯಾರ ಜೊತೆ ಹೋಗ್ಬಾರ್ದು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, 108 ಆಸೆ ಇಟ್ಕೊಂಡು ಮದುವೆ ಆಗಿರ್ತಾರೆ. ಅದು ನಂಬಿಕೆ ಗಂಡನ ಮೈನ್ ಇರುತ್ತೆ. ಅವ್ರು ಬಿಟ್ಟು ಹೋಗೋದು, ಹೆಣ್ಮಕ್ಳು ಸಾಚ ಅಂತಲ್ಲ, ಅವರು ಬಿಟ್ಟು ಹೋಗ್ತಾರೆ, ಬಟ್ ಅವ್ರಿಗೂ ಸ್ವಲ್ಪ ಬುದ್ಧಿ ಇರಬೇಕು, ಗಂಡು ಮಕ್ಳಿಗೂ ಬುದ್ಧಿ ಇರಬೇಕು. ನಾನು ಇಷ್ಟೇ ಹೇಳೋದು. ಮದುವೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮದುವೆ ಬಗ್ಗೆ ಅಂತೇ ಹೇಳ್ತಿಲ್ಲ. ಸೊ ಒಬ್ರು ಮದುವೆ ವಿಷಯ ಅಂದರೆ ಕನ್ಸ್ಕೊಂಡಿರ್ತಾರೆ. ಹೆಂಗಂದ್ರೆ ಒಂದು ಮದುವೆ ಆದಮೇಲೆ ಅವ್ರು ತುಂಬ ಅದರಲ್ಲಿ ಕನ್ಸಿರ್ತಾರೆ, ನಾನು ಈ ಥರ ಮದುವೆ ಆಗಿರಬೇಕು, ಈ ಥರ ಮಂಟಪದಲ್ಲಿ ಮದುವೆ ಆಗಬೇಕು, ಎಲ್ಲರೂ ನನ್ನ ನೋಡಬೇಕು ಅಂತ. ಕೆಲವರು ಏನು ಮಾಡೋಕ್ಕಾಗಲ್ಲ, ಓಡೋಗ್ಬಿಡ್ತಾರೆ, ಯಾಕಂದರೆ ಮನೇಲಿ ಅಪ್ಪ ಅಮ್ಮ ಒಪ್ಪಲ್ಲ ಅಂದ್ಬಿಟ್ಟು ಅವ್ರು ಓಡೋಗ್ತಾರೆ. ಸೊ ಏನು ಕನಸು ಅಂದಮೇಲೆ ಮದುವೆ ಒಂದು ಕನಸಿದ್ದೇ ಇರುತ್ತೆ. ಅಕ್ಕ, ನಿಮಗೆ ನಿಮ್ಮ ಜೀವನದ ಬಗ್ಗೆ
ನಾವು ನಿಮ್ personal ನಿಮ್ಗೆ ನಾನು ಏನು- ನಂದೇನ್ ಮಂಗಳಮುಖಿ ಜೀವನದಲ್ಲಿ ಆ ಒಂದು ಸ್ಥಾನದಲ್ಲಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳ್ತೀನಿ ಅಂದ್ರೆ ನಾವು ಆಕ್ಚುಲಿ ಒಂದು ಟ್ರಾನ್ಸ್ಜೆಂಡರ್ಸ್ ಆಗಿರ್ತೀವಲ್ಲ, ನಾವು ಚಿಕ್ಕ ವಯಸ್ಸಿಂದ ನಾವು ಹಾವ ಭಾವನೆ ಏನಿರುತ್ತಂದ್ರೆ ನನಗೂ ಒಂದು ಹುಡುಗ ಇರಬೇಕು, ನನ್ನ ಸಾಯೋವರೆಗೂ ನಟನೆ ಇರಬೇಕು ಅಂತ ನಾವು ಆಸೆ ಪಟ್ಟಿರ್ತೀವಿ. ಅದು ಒಬ್ಬೊಬ್ಬರದ್ದು ಸಾಧ್ಯ ಇದೆ. ಕೆಲವು ನೋಡಿ ಯೂಟ್ಯೂಬಲ್ಲಿ ನೋಡಿರ್ಬೋದು ಇದೆ, ಬಟ್ ನಾನಿನ್ನ ಮದುವೆ ಆಗಿಲ್ಲ, ನಾನು ಚಿಕ್ಕ ಹುಡುಗಿ ಆ್ಯಕ್ಚುಲಿ ಇನ್ನು ಎಜುಕೇಟೆಡ್ ಅಂತ ಹೇಳ್ಬೋದು. ಸೊ ನಮ್ಮದು ಅದೇ ಥರನೇ ಆಸೆ ಇರೋದು, ನನ್ನ ಗಂಡ ಸಾಯೋರು ನನ್ನ ಜೊತೆ ಇರಬೇಕು, ಬಿಟ್ಟು ಹೋಗ್ಬಾರ್ದು ಅಂತ. ಆ್ಯಕ್ಚುಲಿ ಇವಾಗ ಏನಂದರೆ ಗಂಡು ಮಕ್ಕಳು ಎಲ್ಲ ಯೂಸ್ ಅಂತರು, ಬಟ್ ಅವ್ರಿಗೆ ಏನು ರುಚಿ ತೋರಿಸಿದ್ರೆ ಸಾಕು, ಇವತ್ತು ಇರ್ತಾರೆ ನಾಳೆ ಹೋಗ್ತಾರೆ, ದುಡ್ಡು ಕೊಟ್ರ ಇರ್ತಾರೆ ಹೋಗ್ತಾರೆ, ಅಷ್ಟೇ ನಾನು ಹೇಳೋದು. ಒಟ್ನಲ್ಲಿ ಈಗ ದುಡ್ಡಿನ ಮೇಲೆ ನಿಂತಿದೆ ಸಂಬಂಧ ಅಂತೀರಾ? ಸಂಬಂಧ ದುಡ್ಡು ಮೇಲೆ, ನಮ್ಮಂಥವ್ರಿಗೆ ಸಂಬಂಧ ಮೇಲೆ ಅಂದರೆ ದುಡ್ಡು ಮೇಲೆ. ಯಾಕಂದ್ರೆ ನಮ್ಮ ದುಡ್ಡಿರುತ್ತೆ, ಆ ದುಡ್ಡುಗೋಸ್ಕರ ಸಂಬಂಧ ಇರುತ್ತೆ. ಆ ದುಡ್ಡು ನಾವು ಕೊಟ್ಟಿಲ್ಲ ಅಂದರೆ ಅಷ್ಟೇ ನಾವು ಓಡೋಗ್ಬಿಡ್ತೀವಿ ಅಷ್ಟೇ. ಅಂದ್ರೆ ಮದುವೆ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿ ಅಂತ ಮಾತು. ಜವಾಬ್ದಾರಿ ಮದುವೆ ಅನ್ನೋದೇ ಒಂದು ಜವಾಬ್ದಾರಿ ಅಂತ ಮಾತು ಮದುವೆ ಅನ್ನೋದು. ಈ ಹುಡುಗರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಮದುವೆ ಅನ್ನೋದು ಬ್ರೇಕಪ್ ಮಾತಾಡಿದ್ರೆ ಬ್ರೇಕಪ್ ಅನ್ನೋ ಪದಕ್ಕೆ ನಮ್ಗೆ ಯಾರಿಗೂ ಅರ್ಥನೇ ಗೊತ್ತಿಲ್ಲ. ನಾನು ಮದುವೆ ಆಗಿ 35 ವರ್ಷ ಆಯ್ತು, ನಮ್ಗೆಲ್ಲ ಗೊತ್ತೇ. ನಮ್ಮ ಮಗಳಿಗೂ ಮದುವೆ ಮಾಡಿದ್ದೀನಿ. ಇವೆಲ್ಲ ಇರೋ ಹುಡುಗರಿಗೆಲ್ಲ ಆಟ ಆಡೋ ಥರ, ಇವತ್ತು ಇವನ್ ಜೊತೆ ನಾಳೆ ಇನ್ನೊಬ್ಬನ ಜೊತೆ ನಾಡ್ದು ಇನ್ನೊಬ್ಬನ ಇವೆಲ್ಲ ಮಾಡಬಾರ್ದು. ಸಂಪ್ರದಾಯ ಹಿಂದೂ ಸನಾತನ ಧರ್ಮ ಎಲ್ಲ ಉಳಿಸ್ಬೇಕಂದ್ರೆ ಹೆಣ್ಮಕ್ಳು ಅಪ್ಪ ಅಮ್ಮ ತೋರಿಸಿದ್ನ ಮದುವೆ ಆಗಿ ನೆಮ್ಮದಿಯಾಗಿ ಜೀವನ ಮಾಡಿದ್ರೆ ಸಂಸಾರ. ಕಷ್ಟ ಬರುತ್ತೆ, ಸುಖ ಬರುತ್ತೆ, ಎಂಜಾಯ್ ಮಾಡ್ತಾರೆ. ಈಗೆಲ್ಲ ಅದು ಬಿಟ್ಟು ರಾತ್ರಿ ಹೋಗಿ ಪಬ್ಬಲ್ಲಿ ಹೋಗೋದು, ಡ್ಯಾನ್ಸ್ ಆಡೋದು, ಬೀಚಲ್ಲಿ ಡ್ಯಾನ್ಸ್ ಆಡೋದು, ಬಿಚ್ಚಾಕೊಂಡು ಇವೆಲ್ಲ ಹೆಣ್ಮಕ್ಳು ಮಾಡಬಾರ್ದು. ಏನಿದೆ ನಮ್ಮದು ಕಲ್ಚರ್ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ಡೈವರ್ಸ್ ಕೇಸ್ ಏನಾಗ್ತಾ ಇದೆ ಅಂದರೆ ಎಲ್ಲ ಹೆಣ್ಮಕ್ಳಿಗೂ 1 ಲಕ್ಷ ರೂಪಾಯಿ ಸಂಬಳ, 1 ಲಕ್ಷ ರೂಪಾಯಿ ಸಂಬಳ ದುಡ್ಡು ಆಡ್ತಾ ಇದೆ ಕೈ. ಅವ್ರಿಗೆ ತಲೆ ನಿಲ್ತಾ ಇಲ್ಲ. ಗಂಡ ಅನ್ನೋದಕ್ಕೆ ಜವಾಬ್ದಾರಿ ಇಲ್ಲ. ಗಂಡನಿಗೆ ಒಂದು 60,000, ಹೆಂಡತಿಗೆ 1 ಲಕ್ಷ ಅಂದರೆ ಅವಳು ತಲೆನೇ ನಿಲ್ಲಲ್ಲ. ಮೇನು ಪ್ರಾಜೆಕ್ಟಲ್ಲಿ ಏನು ಅಂದರೆ ಗಂಡ ಹೆಂಡತಿ ಪ್ರಾಜೆಕ್ಟಲ್ಲಿ ಇದೇ ಪ್ರಾಬ್ಲಮ್. ಈಗ ಒಬ್ಬ ಮನುಷ್ಯ ಮಗಳನ್ನ ಕೊಡ್ಬೇಕಂದ್ರೆ ಏನೇನ್ ನೋಡ್ಬೇಕು ಸರ್? ಗಂಡಲ್ಲಿ ಏನೇನ್ ನೋಡ್ತಾರೆ? ಗಂಡು ಈಗ ನೋಡೋದಲ್ಲ, ತುಂಬಾ ಚಾಲೆಂಜ್ ಆಗ್ಬಿಟ್ಟಿದೆ ಸರ್, ಗಂಡ್ ಮಕ್ಳಿಗೆ ಹೆಣ್ ಸಿಗ್ತಾ ಇಲ್ಲ ಅಂತ. ಗಂಡು ನೋಡೋದಲ್ಲ ರೀ, ಫಸ್ಟ್ ಗಂಡವ್ರ ಅಪ್ಪ ಅಮ್ಮನ ಬಗ್ಗೆ ತಿಳ್ಕೊಬೇಕು. ಇವರು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂತಾರ, ಅವ್ರ ಮಗಳ ಥರ ನೋಡ್ಕೊಂತಾರ ಅನ್ನೋದನ್ನ ಫಸ್ಟ್ ನೋಡ್ಬೇಕು. ಇವ್ನ ಗಂಡನಿಗೆ ಆಯಾಸ್ತಿ ಐತಾ, ಅವ್ನ ಕಾರ್ ಐತಾ, ಮನೆ ಐತಾ, ಕಾಂಪ್ಲೆಕ್ಸ್ ಐತಾ ಅಲ್ಲ ರೀ ನೋಡೋದು. ಗಂಡನಿಗೆ ಒಂದು ಹುಡುಗನಿಗೆ ಹೆಣ್ಣು ಕೊಡ್ಬೇಕಾದ್ರೆ ಅವ್ರ ಅಪ್ಪ ಅಮ್ಮ, ಅವ್ರ ಅಜ್ಜಿ ತಾತ, ಇವ್ರ ಸಂಪ್ರದಾಯನ, ಇವ್ರ ಮನೇಲಿ ಹೆಂಗಿದ್ದಾರೆ, ಯಾವ ಥರ ನಡ್ಕೊಂತಾರೆ, ಯಾವ ಥರ ನೋಡ್ಕೊಂತಾರೆ ಹೆಣ್ಮಕ್ಳನ್ನ ಕೊಟ್ರೆ ಅನ್ನೋದನ್ನ ಮೊದಲು ನೋಡ್ಬೇಕು. ಈಗೇನಿಲ್ಲ ಸಾಫ್ಟ್ವೇರ್ ಕುಡಿಯೋಣ, ಬೆಂಗಳೂರಲ್ಲಿ ಬಾಡಿಗೆ ಬರುತ್ತಾ, ಅವ್ನು ಸಾಫ್ಟ್ವೇರ್ಗೆ ಹೋಯ್ತಾನ, ಸಾಫ್ಟ್ವೇರಲ್ಲಿ ಹೋಗಿ 3 ಜನ ಇಟ್ಕೊಂಡಿರ್ತಾನೆ, ಅದನ್ನ ಕೇಳಲ್ಲ. ಸಾಫ್ಟ್ವೇರ್ಗೆ ಕೊಡೋದು ನಮ್ಮ ಮಗಳನ್ನ ಅಂತಾರೆ. ಅಮೇರಿಕಾಗೆ ಹೋಗ್ಬೇಕು ಅಂತಾರೆ ಹೆಣ್ಮಕ್ಳು ಅಪ್ಪ ಅಮ್ಮನಿಗೆ. ಅಮೇರಿಕಾಗೆ ಹೋಗಿ 6 ತಿಂಗಳಿಗೆ ಅವಳಲ್ಲಿ ಕೆಲಸ ಥರ ಮಾಡಿಸ್ಬಿಟ್ಟು ವಾಪಸ್ ಕಳಿಸ್ತಾರೆ. ಈ ಥರದ್ದು ಸುಮಾರು ಆಗಿದೆ, ಸುಮಾರು ದೊಡ್ಡವ್ರಿಗೂ ಆಗಿದೆ. ನಿಮ್ಮ ಮೀಡಿಯಾಲಿ ಟಿವಿಲಿ ಎಲ್ಲ ಬಂದಿದೆ, ಹೆಸರುಗಳು ಬೇಡ ಪಾಪ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಹೆಣ್ಮಕ್ಳು ಕೊಡೋ ತಂದೆ ತಾಯಿ ಫಸ್ಟ್ ಅವ್ರ ತಂದೆ ತಾಯಿನ ಕೇಳ್ಕೊಬೇಕು. ನೀವು ನನ್ನ ಮಗಳು ಚೆನ್ನಾಗಿ ನೋಡ್ಕೊಂತೀರ, ಇರೋ ಸಬ್ಜೆಕ್ಟ್. ಎಲ್ಲದಕ್ಕಿಂತ ಮೊದಲನೇ ಗುಣ ಗಂಡು ಮಕ್ಕಳಲ್ಲಿ ಒಳ್ಳೆ ಗುಣ ಇರಬೇಕು, ಅದೇ ಸರ್ ಇಂಪಾರ್ಟೆಂಟ್. ಗುಣ ಇಂಪಾರ್ಟೆಂಟ್. ನೋಡಿ, ಅಪ್ಪ ಅಮ್ಮ ಚೆನ್ನಾಗಿದ್ರೆ ಮಗನೂ ಸರಿಗಿರ್ತಾರೆ. ಅದು ಬಿಟ್ಬಿಟ್ಟು ಸಾಫ್ಟ್ವೇರ್ಗೆ ಹೋಗ್ಬೇಕು, ಅವನು ಹೋಗ್ಬೇಕು ಅನ್ನೋದು ತಪ್ಪು. ಎಲ್ಲ ಹೆಣ್ಮಕ್ಳು ತಂದೆ ತಾಯಿ ಅದನ್ನ ಅಂತಸ್ತು ಆಸ್ತಿ ನೋಡಿ ಹೆಣ್ಣು ಕೊಡೋದನ್ನ ಬಿಡಿ ಅಂತ ಹೇಳ್ತೀರಾ? ಸಂಪ್ರದಾಯ, ಗಂಡು ಅವ್ರ ಅಪ್ಪ ಅಮ್ಮ, ಅವ್ರ ಅಜ್ಜಿ ತಾತ ಯಾರು ಹೆಂಗೆ ಬಾಳಿ ಬದುಕೋರೆ ಅನ್ನೋದು ನೋಡ್ಬೇಕು ಮುಖ್ಯವಾಗಿ. ಸೂಪರ್. ಅದು ಬಿಟ್ಬಿಟ್ಟು ಸುಮ್ಮನೆ ಸಾಫ್ಟ್ವೇರ್ ಕೊಡ್ತೀವಿ, ನಮ್ಮ ಮಗನಿಗೆ ಹುಡುಕ್ತಾ ಇದ್ದೀವಿ. ಯಾರೇ ಫೋನ್ ಎತ್ಕೊಂಡ್ರೆ ಅದೇ ಹೇಳೋ ಸಾಫ್ಟ್ವೇರ್ ಕೊಟ್ಕೊಳ್ಳಿ. ಸೂಪರ್ ಸರ್, ಥ್ಯಾಂಕ್ ಯು. ಮದುವೆ ಬಾಂಧವ್ಯ, ಬಿಕಾಸ್ ನೀವು ನೋಡಿದ್ದೀರಾ ಎಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಏನಾಗ್ತಾ ಇದೆ ಕಲ್ಚರು? ಈಗ ಮುಂಚೆ ಥರ ಇಲ್ಲ. ಬಾಂಧವ್ಯ ಇಸ್ ಬ್ಯೂಟಿಫುಲ್. ಈಗ ಬಾಂಧವ್ಯ ಇಸ್ ಟೆಂಪರರಿ. ಕಂಫರ್ಟ್, ಸಮ್ ಲಕ್ಸರಿ, ಸಮ್ ಶಾರ್ಟ್ ಟೈಮ್. Earlier it was not short time. Amazing, it was a long time. So that period, the trend is changing. What is the solution for that? To bring back those People has to change. Gen Z has to change. it's not possible to change the behavior, sir. Of Anyway, course, maybe the impact of social media or the movies, whatever it may be, or IoT. but still we are not taking any action. Action, who will take action? It is a self-action only, no? In family, we have to. Yes, the values of the family, but the credibility of the people. That's all not happening. Not all the people, but few people, I can say. Say now the trend is like that. What exactly that you look if you want to give your daughter to one house, sir, as a bride? As a bride, I like to see there are two ways in that. As a parent, I will see she must be comfortable. Amazing. Where she goes, she must be happy. The guy who is
taking who care of. taking care should take care properly. And the basic thing nowadays, what we want that. Now the trend is not like that. Where the guy is take outside, guy has to stay away from the family, and the parents Away will from be the parents. away from the parents, and these people want to stay alone. All this is happening. I think more impact from Internet of Things. ಸೊ ನೋಡಿ, ಸಂಪ್ರದಾಯಗಳ ಬಗ್ಗೆ ಅದು ಅನುಭವ ಆಗಿರೋರಿಗೆ ಗೊತ್ತಿರುತ್ತೆ. ಈಗಿನ ಹೆಂಗೆ ಅಂದ್ರೆ ಶಾರ್ಟ್ ಕಟ್ ಸ್ಟೋರಿಗಳಿಗೆಲ್ಲ ಓಕೆ, ಲುಕ್ ಅಂಡ್ ಫೀಲ್ ತರ ಇರ್ಬೇಕು ಅಷ್ಟೇ ಅವರಿಗೆ. ಡೀಫಲ್ ಯಾರು ಹೋಗಲ್ಲ. ಸೊ ಅದಕ್ಕೆ ಡೆಪ್ತಲ್ಲಿ ಆ ಬಾಂಡಿಂಗ್ ಬಿಲ್ಡ್ ಆಗಲ್ಲ. ಬಂಡ್ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಲೈವ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಯಾವತ್ತು ಮನಸ್ಥಿತಿಗಳನ್ನ ಅರ್ಥ ಮಾಡ್ಕೊಂತಾರೆ, ಆಗುವಗಳನ್ನ, ಕಷ್ಟ ಸುಖ, ಗ್ಲಾಮರಿಟಿಲಿ ಯಾರನ್ನ ಬಿಡಬಾರ್ದು. ಮೇನ್ ಕಾನ್ಸೆಪ್ಟ್ ಬಂದು ವಂಡರ್ಫುಲ್ ಪಾಯಿಂಟ್ಸ್. ಮೇನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಅವರ ಏನಂತಾರೆ ಅವ್ರ ಬಂಧತ್ವ. ಸೊ ಇವ್ರಿಗೆ ಯಾವ್ದ್ರ ಬಗ್ಗೆ ನಾಲೆಡ್ಜ್ ಇದೆ, ಇವ್ರ ಹತ್ರ ಇದ್ರೆ ನಾವು ಏನ್ ಕಲಿಬಹುದು, ಇದು ತಿಳ್ಕೊಬೇಕು. ಮೇನು ಕಲರ್ಗಳು ಆಮೇಲೆ ಇವೆಲ್ಲ ವರ್ಕೌಟ್ ಆಗಲ್ಲ. ಟೆಂಪರರಿ. ಟೆಂಪರರಿ. ಸೂಪರ್ ಸರ್, ಥ್ಯಾಂಕ್ ಯು. ನಾನು ಅಲ್ಲಿಂದ ಬಂದು ಸ್ವಂತವ್ರು ಬಂದು ನನ್ನ ಮೇಲೆ ಕೊಟ್ಟಿದ್ದವರು, ಅಲ್ಲೇ ಕೇಳಿ ಅಲ್ಲೇ ಆಯಾಗಿ ಜಾಲಿಯಾಗಿ ಎಲ್ಲ ತೋರು ಖುಷಿ ಖುಷಿಯಾಗಿದ್ದೆ. ನನಗೆ ಏನು ಗೊತ್ತು, ನಮ್ಮ ದೊಡ್ಡವ್ರು ಬಿಟ್ಟು ನಾನು ಎಲ್ಲೂ ಸೆಟ್ ಆಗಲಿಲ್ಲ, ಇಲ್ಲೇ ಸೆಟ್ ಆಯಿತು. ಇವ್ರ ಜೊತೆ ಎಲ್ಲ ಕ್ಲೋಸ್ ಆಗಿದ್ದೀನಿ. ಹಂಚ್ಕೊಂಡು ತಿಂತೀನಿ, ನಾನು ತಿನ್ನೋ ಇನ್ನೊಬ್ರಿಗೆ ಹಾಕ್ತೀನಿ, ಇರೋ ತನಕ ಚೆನ್ನಾಗಿದ್ದೀನಿ. ನಾನು ಯಾರು ಸುದ್ದಿ ಹೋಗೋದು, ಯಾರು ತಂಟೆಗೆ ಹೋಗೋಲ್ಲ. ನನಗೆ ಇಷ್ಟ ಆಯಿತು. ನನಗೆ 6 ವರ್ಷದಿಂದ ನಾನು ಅವನು ಲವ್ ಮ್ಯಾರೇಜ್ ಆಗಿ 6 ವರ್ಷದಿಂದ ಮದುವೆ ಆಗಿದ್ದೆ. ಅವನೆಲ್ಲ ಒಂಥರ ಚೆನ್ನಾಗಿ, ನಾನು ಚೆನ್ನಾಗಿದ್ದೀನಿ. ಯಾಕೆ ಬ್ರೇಕಪ್ ಆಯ್ತಕ್ಕ? ಬ್ರೇಕಪ್ ಅಲ್ಲ, ಅವನು ಅವ್ರ ಅಪ್ಪ ಅಮ್ಮ ಬಿಡ್ತಿರ್ಲಿಲ್ಲ. ಅವ್ರು ಕೆಲ್ಸಕ್ಕೆ ಹೋಗೋನು ಬರೋನು, ಕೆಲ್ಸಕ್ಕೆ ಬರೋನು. ದೇವ್ರು ಕೊಟ್ಬಿಟ್ಟು ಹಣೆ ಬೇರೆ ಇತ್ತು, ಆಗ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಇರೋ ತನಕ ಚೆನ್ನಾಗಿರಬೇಕು, ನಾನು ತಿನ್ನೋ ಇನ್ನೊಬ್ರಿಗೆ ಹಾಕಬೇಕು, ಎಲ್ಲತ್ತೂ ಫ್ರೆಂಡ್ಸ್ ಕ್ಲೋಸ್ ಆಗಿರಬೇಕು. ನನಗೆ ಡ್ಯಾನ್ಸ್ ಅದು ತುಂಬ ಇಷ್ಟ. ನಾನು ಸೇರಿಸ್ಬೇಕಿಲ್ಲ, ಚೆನ್ನಾಗಿದೆ. ಭಗವಂತ ಹುಟ್ಸಿದ್ಲು ದೇವ್ರು ಉಳ್ಮೇಯಿಸ್ತಾನ. ಎಲ್ಲಾರ್ಗು ಅವ್ರವ್ರಿಗೆ ಅನ್ನ ಅವ್ರವ್ರದ್ದು ಊಟ ಇಟ್ಟೇ ಇಟ್ಟಿರ್ತಾನಕ್ಕ. ಒಳ್ಳೇದಾಗ್ ಬಿಡಕ್ಕ. ಬರಲ್ಲ ಸರ್, ಒಂದೆರಡು ಮಾತಾಡ್ಬೋದಾ? ಇಲ್ಲ ಬೇಡ. ಹೌದಾ? ಅಲ್ಲ ಏನಿಲ್ಲ, ಒಳ್ಳೆ ಇನ್ಫಾರ್ಮೇಶನ್ ನೋಡಿ. ಅಲ್ಲ ಹಿಂಗ್ ಹಿಡ್ಕೊಂಡು ಮಗು ಹಿಡ್ಕೊಂಡು ನೀವು ಹೆಲ್ಮೆಟ್ ತೆಗಿತಾ ಇರಲ್ಲ, ಅದ್ರಲ್ಲೇನೆ ಗೊತ್ತಾಗುತ್ತೆ ಆ ಲವ್, ಆ ಗಂಡ ಹೆಂಡತಿ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್, ಅದ್ರ ಬಗ್ಗೆನೇ ವಿಡಿಯೋ ಹೇಳಿ ಸರ್. ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಹೆಂಗಿದೆ ಬಾಂಧವ್ಯ? ಮದ್ವೆ ಆಗಿ 3 ವರ್ಷ ಆಯ್ತು. ವಾವ್, ಸೂಪರ್ ಸರ್. ಅಮ್ಮ ಚೆನ್ನಾಗಿದೆ. ನಾವು ಬೇಸಿಕಲಿ ಆಡಿಟರ್ ಪ್ರೊಫೆಷನ್. ಓಕೆ. ಸೊ ಅವರು MSc B.Ed. ಓಕೆ. ಸೊ ನಮ್ಮ ಜೊತೆಲಿ ಅವ್ರ ಕೆಲಸ ನಿಮ್ಮ ಬಾಂಧವ್ಯದ ಬಗ್ಗೆ ಹೇಳಿ ಸರ್. ಚೆನ್ನಾಗಿದೆ ಇಬ್ರು. ನೋಡಿ ಒಳ್ಳೆ ವಿಜಯ್ ಎಲ್ಲರೂ ಈಗ ಯೂಶಲಿ ಸರ್ ಮದ್ವೆ ಅಂತ ಬಂದಾಗ ದೇರ್ ಇಸ್ ಸೋ ಮೆನಿ ಕನ್ಫ್ಯೂಷನ್ಸ್. ಅದ್ರ ಬಗ್ಗೆ ಕಂಟೆಂಟ್ ನಮ್ದೊಂದು ಸಿನಿಮಾ ಬರ್ತಾ ಇದೆ, ಅರಸಯ್ಯನ ಪ್ರೇಮ ಪ್ರಸಂಗ ಅಂತ ನಮ್ದು ಸಿನಿಮಾ ಬರ್ತಾ ಇದೆ. ಅದಕ್ಕೆ ರಿಲೇಟೆಡ್ ಆಗಿ ನಾವು ಕಂಟೆಂಟ್ ಮಾಡ್ತಾ ಇದೀವಿ. ಮದುವೆ, ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್, ಇದ್ರ ಬಗ್ಗೆ ನಿಮ್ ಕಮೆಂಟ್ ಏನು? ಇಲ್ಲ, ನಮ್ಗೆ ಕಮೆಂಟ್ ಅಂತೇನಿಲ್ಲ. ಸೊ ನಮ್ ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್. ಓಕೆ. ಸೊ ನಾವಿಬ್ಬರದು ಅರೇಂಜ್ ಮ್ಯಾರೇಜ್. ಈಗ ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಅಮ್ಮ ಈಗ ಕಷ್ಟ ಇರುತ್ತೆ, ಏನೋ ಅದು ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ, ಸಡನ್ ಗೊತ್ತೇ ಇರಲ್ಲ ಇವ್ರು ಹಿಂಗೆ ಅಂತ. ಅದೆಲ್ಲ ಹೆಂಗ್ ನೀವು ಸರ್? ಆ್ಯಕ್ಚುಲಿ ನಾವು ಅವರು ಕಲ್ಚರ್ ಎಲ್ಲ ಬೇರೆ, ನಮ್ಮ ಟ್ರೆಡಿಷನ್ ಬೇರೆ. ಬಟ್ ಈವೆನ್ ದೋ ನಾವೆಲ್ಲನೂ ಅಡ್ಜಸ್ಟ್ ಮಾಡಬೇಕು. ಆ್ಯಕ್ಚುಲಿ ವಿ ಆರ್ ಇನ್ ಜಾಯಿಂಟ್ ಫ್ಯಾಮಿಲಿ. ಅವರು ಜಾಯಿಂಟ್ ಫ್ಯಾಮಿಲಿ ಅನ್ನೋದು. ಸೊ ನಾವು MSc ಮಾಡ್ಕೊಂಡ್ಬಂದು ಅವ್ರ ಮನೆಯಲ್ಲಿ ನಮ್ಮಪ್ಪ ಗೌರ್ಮೆಂಟ್ ಜಾಬ್ ಇರೋದು. ಸೊ ಇವ್ರು ಅಗ್ರಿಕಲ್ಚರ್. ಸೊ ಫ್ಯಾಮಿಲಿ ಅಷ್ಟೆಲ್ಲ ಬ್ಯಾರಿಯರ್ಸ್ ನ ಹೆಂಗೆ ಯು ಗೈಸ್ ಬ್ರೇಕ್? ಎಲ್ಲಾನು ಅಡ್ಜಸ್ಟ್ಮೆಂಟ್ ಸರ್. ಅಡ್ಜಸ್ಟ್ಮೆಂಟ್ ಇದ್ರೇನೆ ವಿ ಕ್ಯಾನ್ ಮೂವ್, ಅದರ್ವೈಸ್ ವಿ ಕಾಂಟ್. ರಿಲೇಶನ್ಶಿಪ್ ವಿಲ್ ವ್ಯಾನಿಶ್. ಸೊ ಅಡ್ಜಸ್ಟ್ ಮಾಡ್ಕೋಬೇಕು, ಅಡಾಪ್ಟ್ ಮಾಡ್ಕೋಬೇಕು. ಎಲ್ಲಾನು ಅಡ್ಜಸ್ಟ್ ಮಾಡ್ಕೋ ಸರ್. ಎಲ್ಲ ಗಂಡ ಹೆಂಡತಿ ಅಂದ್ರೆ ಜಗಳ ಬರುತ್ತೆ, ಕೋಪ ಬರುತ್ತೆ, ಎಲ್ಲಾನು ಬರುತ್ತೆ. ಬಟ್ ಸಹಿಸ್ಕೊಂಡು ಮುಂದೆ ಹೋಗ್ತೀವಿ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. I really think that two people can't fit together because one, we aren't machines, or two, we aren't any sort of machinery parts to fit together. And I believe one should love oneself very much lot, then only he has the eligibility to love another person. Amazing. That's my take on love. Yeah, thanks. Great man. Great. ಮದುವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬರು, ಅದು ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ, ಯಾಕೆಂತಂದ್ರೆ ಆವಾಗ ಒಂದು ಮದುವೆ ಆಗೋದ್ರಿಂದ ಒಂದು ಜವಾಬ್ದಾರಿ ಅನ್ನೋದು ಮತ್ತೆ ಸಮಾಜಕ್ಕೆ ಮತ್ತೆ ಕುಟುಂಬಕ್ಕೆ ತುಂಬಾ ಜವಾಬ್ದಾರಿ ಬರುತ್ತೆ, ಮತ್ತೆ ರೆಸ್ಪಾನ್ಸಿಬಿಲಿಟಿ ಡೆವಲಪ್ ಆಗುತ್ತೆ. ಮದುವೆ ಆಗಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಒಂದು ಗೊತ್ತು ಗುರಿ ಇರೋದಿಲ್ಲ, ಏಮ್ಲೆಸ್ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಲೇಟಾಗಿ ಯಾವಾಗೋ ಎದ್ದೋಳೋದು, ಯಾವಾಗೋ ಮನ್ಕೊಳ್ಳೋದು, ಇದಂತ ಮದುವೆ ಆಗಿದೆ ಒಂದು ಡಿಸಿಪ್ಲಿನ್ ಬರುತ್ತೆ ಲೈಫಲ್ಲಿ. ಸೊ ಅದು ಒಗ್ಬಿಟ್ಟು ಮಾಡಿಸ್ತಾರೆ. ಸೊ ಹಾಗಾಗಿ ಇಷ್ಟ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೂಪರ್ ಸರ್, ಥ್ಯಾಂಕ್ ಯು. ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಒಬ್ರಿಗೊಬ್ರು ಅರ್ಥನೇ ಮಾಡ್ಕೊಳ್ಳಲ್ಲ, ಡೈವೋರ್ಸು ಅದು ಇದು ಅಂತ ಹೋಗ್ತಾ ಇದ್ದಾರೆ. ಹೌದು.
ಈ ಥರ ಆದರೆ ನಿಮ್ಮ ಕಾಲದಲ್ಲೆಲ್ಲ ಎಷ್ಟು ಚೆನ್ನಾಗಿತ್ತು, ಹೆಂಗಿತ್ತು? ಈಗ ಯಾಕೆ ಇಷ್ಟೊಂದು ಬದಲಾವಣೆ 25-30 ವರ್ಷದಲ್ಲಿ? ಅದೇ ಮತ್ತೆ ಹಣ ಮತ್ತೆ ಅನುಕೂಲತೆ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಬದಲಾವಣೆ ಆಗ್ತಾ ಇದೆ. ಅದೆಲ್ಲ ಶಾಶ್ವತ ಅಲ್ಲ, ಪ್ರೀತಿ ಬಾಂಧವ್ಯನೇ ಶಾಶ್ವತ ಅಂತ ಹೇಳ್ಬೋದು. ಸೂಪರ್ ಆಗಿ ಹೇಳಿದ್ರಿ ಅಮ್ಮ, ಥ್ಯಾಂಕ್ ಯು ಅಮ್ಮ. ಸರ್ ಒಂದೆರಡು ಮಾತಾಡ್ಬೋದಾ? ಏನಿಲ್ಲ ಸರ್, ಇದು ನಮ್ದು ಒಂದು ಸಿನಿಮಾ ಬರ್ತಾಯಿದೆ, ಅರಸೇನ ಪ್ರೇಮ ಪ್ರಸಂಗ ಅಂತ. ಅದು ರಿಲೇಟೆಡ್ ಆಗಿ ರಿಲೇಶನ್ಶಿಪ್, ಮದುವೆ, ಬಾಂಧವ್ಯ, ಈಗಿನ ಕಾಲದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನೇನಾಗ್ತಾ ಇದೆ ನಿಮಗೆ ಗೊತ್ತು. ಅದ್ರ ಬಗ್ಗೆ ಒಂದು ಚಿಕ್ಕ ಒಂದು ಸಂಭಾಷಣೆ ನಿಮ್ಮ ಕಡೆ. ಹುಡುಗರು ಮದುವೆ ಒಪ್ಪೋದಿಲ್ವಲ್ಲ, ಅವ್ರು ಮಾಡ್ಕೊಂಡು ಮನೆಗೆ ಬಂದಿರ್ತಾರೆ, ಮಕ್ಳು ಮಾಡ್ಕೊಂಡು ಬಂದಿರಲ್ಲ, ಮಕ್ಕಳು ಮದುವೆ ಮಾಡ್ಕೊಂಡು ಬರ್ತಾರೆ. ಎಲ್ಲ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಸರ್, ತುಂಬ ಔಟ್ ಆಫ್ ರೀಚ್ ಹೋಗಿದ್ದಾರೆ. ರೆಸ್ಪಾನ್ಸಿಬಿಲಿಟಿ ಇಲ್ಲ, ಪೇರೆಂಟ್ಸ್ ರೆಸ್ಪೆಕ್ಟ್ ಕೊಡಲ್ಲ. ವರ್ಸ್ಟ್ ಹೆಂಗೆ ಸರ್ ಹಿಂಗಾದ್ರೆ ಮುಂದಕ್ಕೆ? ತುಂಬ ಕಷ್ಟ. ಫಸ್ಟ್ ಆಫ್ ಆಲ್ ಹಿಂದೂಗಳು ಹೊಡಿಬೇಕು ಸರ್. ಫಸ್ಟ್ ಹಿಂದೂಗಳು ಬುದ್ಧಿನೇ ಇಲ್ಲ, ಒಂದು ಮಾಡ್ಕೊಂಡು ಅವರು ಇದು ಮಾಡ್ಕೊಂಡು ಬಿಟ್ಟಿದ್ದಾರೆ. ಮಕ್ಕಳು ಮಾಡ್ಕೊಳ್ಳಲ್ಲ, ನಾವು ಕಮ್ಮಿ ಮಕ್ಕಳು ಮಾಡ್ತೀವಿ ಅಂತಿದ್ದೀರಾ? ಮಾಡ್ಕೊಂಡೆ ಕಷ್ಟ ಆಗಿದೆ. ಫೀಸ್ ಕಟ್ಟೋಕ್ಕಾಗಲ್ಲ, ಇದು ಕಟ್ಟೋಕ್ಕಾಗಲ್ಲ ಅಂತಾರೆ. ಇವೆಲ್ಲ ಮಕ್ಕಳು ತುಂಬ ಕೈ ಮುಂದಕ್ಕೆ ನಮ್ಮ ಜೀವಗಳು. ಆದ್ರೂ ನಾವು ಈ ಸ್ಪಿರಿಚುವಾಲಿಟಿ, ದೇವ್ರ ಮೇಲೆ ಭಕ್ತಿನೇ ಹಿಂದೂ ಅಂತ ನೀವು ಹೇಳಿದ್ರಲ್ಲ, ನಾನು ಅದಕ್ಕೆ ಈ ಮಾತು ತೆಗೆದೆ. ನಾವು ಹಿಂದೂ ಆಗಿ ಹುಟ್ಟಿರೋದೇ ನಮ್ದು ಕೃಷ್ಣ ರಾಮ ಎಲ್ಲ ಭೂಮಿಲಿ ಬೆಳೆದು ಹುಟ್ಟಿ ಹೋಗಿರೋದು ಒಂಥರ ಜಾಗದಲ್ಲಿ. ಅದು ಯಾಕೆ ಸರ್, ಯಾಕೆ ನಾವು ಸ್ಪಿರಿಚುವಾಲಿಟಿ ಕೊಡ್ತಾ ಇಲ್ವಾ? ಯಾಕೆ ಅವ್ರಿಗೆ ದೇವ್ರ ಮೇಲೆ ಭಕ್ತಿ ಇಲ್ಲ? ಒಗ್ಗಟ್ಟ ಇಲ್ಲ ಸರ್. ಇದು ಹೇಳಿದ್ರಿ ನೋಡಿ, ಅಪ್ಪುಟಿನ ಮಾತು. ಸಿಂಪಲ್ ಆಗಿ ಮಾತಾಡ್ತೀನಿ. ನಾರ್ತ್ ಕರ್ನಾಟಕದಲ್ಲಿ ಲಿಂಗಾಯತರು, ನಮ್ಮ ಲಿಂಗಾಯತರುಗಳು 40 ಸೀಟ್ ಕೊಟ್ಟಿದ್ದಾರೆ. ಎಮ್ ಎಲ್ ಎ ಎಲ್ಲ ಕಾಂಗ್ರೆಸ್ ವೋಟ್ ಮಾಡಿದ್ದಾರೆ. ಹಿಂದೂ ಯಡಿಯೂರಪ್ಪನ ಸಪೋರ್ಟ್ ಮಾಡಿಲ್ಲ, ಏನಿಲ್ಲ. ಯಡಿಯೂರಪ್ಪ ಒಳ್ಳೆಯವನಲ್ಲ, ಪ್ರಶ್ನೆ ಬೇರೆ. ಸಪೋರ್ಟ್ ಮಾಡಿ ಹಿಂದೂಗಳನ್ನ ಕಾಣ್ ತರ್ಬೋದಾಗಿತ್ತು. ಜಮೀರ್ ಅಹಮದ್ ಹಚ್ಕೊಂಡು ಎಲ್ಲ ಅವರಿಗೆ ಸಪೋರ್ಟ್ ಮಾಡ್ತಾನೆ. ಸಿದ್ದರಾಮಯ್ಯ ಮುಸ್ಲಿಮ್ಸ್ಗೆ ಸಪೋರ್ಟ್ ಮಾಡ್ತಾನೆ. ಯೂನಿಟಿ ಇನ್ ಅವರ್ ಸನಾತನ ಧರ್ಮ ಅಥವಾ ಈಗಿರೋ ಹಿಂದೂ ಧರ್ಮ. ಹಿಂದೂಗಳ ಗಂಡಸರೇ ಇಲ್ಲ ಅಂದ್ಬಿಡ್ತೀನಿ. ಎಷ್ಟು ಅವಮಾನ ಆಗ್ತಿದೆ. ಮದ್ದೂರಲ್ಲಿ ನೋಡಿದ್ದೇನೆ, ಗಲಾಟೆ ಮಾಡಿ ಹೊಡೆದಿದ್ದಾರೆ. ನಮ್ಮ ಹಿಂದೂಗಳು ಬೇರೆ ಈ ಅಶೋಕ್ ಇವರೆಲ್ಲ ಮಾತಾಡ್ತಾರೆ, ಒಬ್ಬರು ಧೈರ್ಯನೇ ಇಲ್ಲ. ಒಬ್ಬರು ಇನ್ನೇ ಬರೀ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ. ಪವರ್ಲಿಂದ ಏನೂ ಮಾಡಲಿಲ್ಲ. ಅವರು ದುಡ್ಡು ಮಾಡಿಕೊಂಡು ಸೇಫಾಗಿ ಕೂತ್ಕೊಂಡ್ರು. ಪವರ್ ಹೋದ್ಮೇಲೆ ಇವಾಗ ಸುಮ್ಮನೆ ಮಾತಾಡ್ತಾರೆ, ಈಗ ಬಾಯಿ ಆಡಿಸ್ತಾರೆ ಅಷ್ಟೇ. ಏನು ಪ್ರಯೋಜನ ಆಗಲ್ಲ. ನಮ್ಮ ಮೋದಿನೂ ಉಳ್ಕೊಳ್ಳೋಕೆ ಕಷ್ಟ ಆಗಿದೆ. ಓಕೆ, ನೆಕ್ಸ್ಟ್ ಹಿಂದೂಗಳು ಒಗ್ಗಟ್ಟಾಗಬೇಕು. ನಮ್ಮ ಬುದ್ಧಿ ಬರಲ್ಲ, ನಮ್ಮ ಉದ್ಧಾರ ಆಗಲ್ಲ. ಇಷ್ಟೇ ನಮ್ಮ ಇಂಡಿಯಾ ಫ್ಯೂಚರ್, ಇಷ್ಟೇ. ಚೆನ್ನಾಗಿ ಮಾತಾಡಿದ್ರಿ ಸರ್. ಈ ಉಪೇಂದ್ರ ಸರ್ ನಾನು ನೋಡ್ದಂಗೆ ಆಯ್ತು ನೀವು ನೋಡಿ. ಥ್ಯಾಂಕ್ ಯು ಅಮ್ಮ. ಒಂದು ಕಂಟೆಂಟ್ ಮಾಡ್ತಾ ಇದ್ದೀವಿ, ಸಿನಿಮಾ ಬರ್ತಾ ಇದೆ ನಮ್ದು, ಅರಸೇನ ಪ್ರೇಮ ಪ್ರಸಂಗ ಅಂತ. ಅದ್ರ ಬಗ್ಗೆ ಅದ್ರ ಏನಿಲ್ಲ, ಮದುವೆ ಈಗ ಒಬ್ಬ ತಾಯಿಯಾಗಿ ಮಗಳನ್ನ ಒಂದು ಮನೆಗೆ ಕೊಡ್ಬೇಕಂದ್ರೆ ಏನೇನು ನೋಡ್ತೀರಾ ಅಂತ ಅಷ್ಟೇ ಕ್ವಶನ್ ಅಮ್ಮ. ವೆರಿ ಸಿಂಪಲ್, ವೆರಿ ಗುಡ್ ಕ್ವಶನ್. ನಿಮ್ಗೆ ಬೇಕು ಹೇಳಿ, ನಿಮ್ಗೆ ತಿಳಿದಿರೋದು ಹೇಳಿ ಅಮ್ಮ. ಹುಡುಗನ ಸ್ವಭಾವ, ಅವ್ರ ಮನೆಯವ್ರ ಸ್ವಭಾವ, ಓಕೆ, ಅವ್ರ ಮನೆಯವ್ರ ಬ್ಯಾಕ್ಗ್ರೌಂಡ್, ಅಷ್ಟೇ ಸಾಕಮ್ಮ? ಇನ್ನೇನ್ ಬೇಕು? ನೀವೇನು ಹೇಳ್ತೀರಾ ಮೇಡಮ್? ವಾಟ್ ಡು ಯು ಲುಕ್ ಇನ್ ಅ ಮ್ಯಾನ್? I am already married, so I think Amma should only answer all this. Okay, so arranged marriage, love marriage, bandhavya. So as a married woman, like what is that? You have to say, because I don't know. He should take care. Okay. I think that's the most important thing. Taking care of us. Yeah. Okay. Us antalla, any person in general. Right. Yeah. A caring on nature idre more than enough. Not money or not status. I don't think so. Money they can make. Money we can make. Yeah, that's true, ma'am. Amazing. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. Thank you. ಬೆಟ್ಟದ ಮಲ್ಲೇಶ್ವರ ಯಾವ ದಿಕ್ಕಿಗೆ ನೋಡ್ತಾವಳಿ ಇವಳು? ನಾನು ಇಲ್ಲಿದ್ದೀನಿ. ನಾನು ಅಲ್ಲೇ ನೋಡ್ತಾ ಇದ್ದೀನಿ.